ಕನಕಪುರ ಸೋಮವಾರ ಲಿಂಗೈಕ್ಯರಾದ ತಾಲೂಕಿನ ಪ್ರಸಿದ್ಧ ಶ್ರೀ ದೇಗುಲಮಠದ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮೀಜಿಯವರಿಗೆ ಸಂತಾಪ ಸೂಚಿಸುವ ಸಲುವಾಗಿ ಸಂತಾಪ ಸೂಚನಾ ಸಭೆಯನ್ನು ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿತ್ತು. ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸ್ವಾಮೀಜಿಯವರನ್ನು ಉದ್ದೇಶಿಸಿ ಮಾತನಾಡಿದರು. ಕನಕಪುರದ ಮಹಾಸಂತ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಕನಕಪುರ ತಾಲೂಕಿನಾದ್ಯಂತ ಹಳ್ಳಿಗಳಲ್ಲೂ ಮಾಡಿರುವ ಸೇವೆ ಹಾಗೂ ಸಾಧನೆ ದೇಶದ ಒಬ್ಬ ಸಚಿವರ ಸಾಧನೆಗಿಂತ ದೊಡ್ಡದಾಗಿದ್ದು, ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ದಾಸೋಹ, ವ್ಯವಸಾಯ ಕ್ಷೇತ್ರ ಮುಂತಾದ ಕ್ಷೇತ್ರಗಳಲ್ಲಿ ಒಬ್ಬ ಸಚಿವ ಮಾಡುವ ಕಾರ್ಯಕ್ಕಿಂತಲೂ ಹೆಚ್ಚಿನ ಅಭಿವೃದ್ಧಿ ಮತ್ತು ಸೇವೆ ಮಾಡಿರುವುದು ಅವರ ಜೀವನದ ಸಾರ್ಥಕತೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಕೀಲರಾದ ಸಂಪಂಗಿ ರಾಮು ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನಕಪುರ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳವರ ಒಂದು ಅಗಲಿದ ಮಹಾಪುರುಷ ಮತ್ತು ಸಂತನಿಗೆ, ಕನಕಪುರದ ಸಂತನಿಗೆ ನಾವು ಒಂದು ಸಂತಾಪ ಸೂಚನಾ ಸಭೆಯನ್ನು ನಾವು ಏರ್ಪಡಿಸಿ ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ನಾವು ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳವ್ರಿಗೆ, ದೇಗುಲ ಮಠದ ಶ್ರೀಗಳಿಗೆ ಒಂದು ಸಂತಾಪ ಸೂಚಕ ಸಭೆಯನ್ನು ಮಾಡಬೇಕಾಗಿದೆ ಅಂತಂದರೆ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಭಾರತ ದೇಶದಾದ್ಯಂತ ಕಾವಿ ಒದ್ದಿರ್ತಕ್ಕಂಥ ಬಹಳಷ್ಟು ಜನ ಸ್ವಾಮೀಜಿಗಳು ಕೇರಿಗಳಿಗೆಲ್ಲ ಗಲ್ಲಿಗಳಿಗೆಲ್ಲ ಸಿಗ್ತಾರೆ. ಆದರೆ ಪಕ್ಕದ ಕೇರಿನೇ ಗೊತ್ತಿರಲ್ಲ ಅವನಿಗೆ, ಜಗದ್ಗುರುಗಳು ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ವೋಟರ್ಸ್ ಎಷ್ಟು ಜನ ಅವರು ಅಂತ ಗೊತ್ತಿರಲ್ಲ, ಶ್ರೀ 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 ಗುರುಗಳು, ಜಗದ್ಗುರುಗಳು ಅಂತ ಬೋರ್ಡ್ ಹಾಕೊಂಡು ನಡೀತಾ ಇರ್ತಾರೆ. ಆಮೇಲೆ ಕಾವಿನೇ ದೊಡ್ಡ ಕಳಂಕ ಅಂತಕ್ಕಂಥ ಒಂದು ಕೆಟ್ಟ ಹೆಸರನ್ನ ಆಧ್ಯಾತ್ಮಿಕ ವಲಯಕ್ಕೆ ತಂದುಬಿಟ್ಟಿದ್ದಾರೆ. ಅಂತ ಕಾಲಘಟ್ಟದಲ್ಲೂ ಕೂಡ ಇವತ್ತು ದೇಗುಲ ಮಠ ಅಂತಕ್ಕಂಥ ಒಂದು ಮಠವನ್ನ ಕಟ್ಟೋದ್ರ ಮುಖಾಂತರ ಅದರಲ್ಲಿ ನಿರ್ವಾಣ ಮಹಾಸ್ವಾಮಿಗಳು, ಮಾಲಿಂಗ ಸ್ವಾಮಿಗಳು ಮತ್ತೆ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಎಲ್ಲರೂ ಸೇರ್ಕೊಂಡು ಈ ಒಂದು ಮಠವನ್ನ, ಅದು ಇಂಥ ಕುಗ್ರಾಮದಲ್ಲಿ ಹಿಂದೆ ಒಂದು 150 ವರ್ಷದ ಹಿಂದೆನೆ ಆ ಒಂದು ಅರ್ಕಾವತಿ ನದಿ ತಟದಲ್ಲಿ ಒಂದು ಮಠವನ್ನ ಕಟ್ಟತಕ್ಕಂಥದ್ದು, ಆ ಮಠವನ್ನ ವಿಸ್ತಾರಗೊಳಿಸ್ತಕ್ಕಂಥದ್ದು, ಅದೊಂದು ಸಾಮ್ರಾಜ್ಯ. ಅದು ಆ ಸಾಮ್ರಾಜ್ಯವನ್ನ ವಿಸ್ತಾರಗೊಳಿಸಿ ಅದರ ಮುಖಾಂತರ ಶೈಕ್ಷಣಿಕ ವಲಯವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು, ಆರೋಗ್ಯ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು, ಮತ್ತು ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು, ಆ ಥರದ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ITI ಕಾಲೇಜುಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ನರ್ಸಿಂಗ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಂಗ್ಲ ಭಾಷೆ ಕೈಗೆಟಕಬೇಕು ಅನ್ನೋ ಕಾರಣಕ್ಕೋಸ್ಕರ ನಿರ್ವಾಣ ಮಹಾಸ್ವಾಮೀಜಿಗಳ ಹೆಸರಿನಲ್ಲಿ ಒಂದು CBSE ಶಾಲೆ ತೆಗೆದಿರ್ತಕ್ಕಂಥದ್ದು, ಇಂಥ ಅನೇಕ ಒಂದು ಸಾಧನೆಗಳನ್ನ, ಮಹೋನ್ನತವಾದಂತಹ ಸಾಧನೆಗಳನ್ನ, ಒಬ್ಬ ರಾಜಕಾರಣಿ ಮಾಡದಿರ್ತಕ್ಕಂಥ ಸಾಧನೆಗಳನ್ನ, ಒಬ್ಬ ಇನ್ಚಾರ್ಜ್ ಮಿನಿಸ್ಟರ್ ಮಾಡಕ್ಕಾಗದಿರ್ತಕ್ಕಂಥ ಸಾಧನೆಗಳನ್ನ, ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಕ್ಕಾಗದಿರ್ತಕ್ಕಂಥ ಸಾಧನೆಯನ್ನ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತನ್ನ ಮಠದ ಮೂಲಕ ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಿರ್ವಾಣ ಮಹಾಸ್ವಾಮೀಜಿಗಳು. ಅವರು ನರಸೀಪುರದ ಒಂದು ಹಳ್ಳಿಯಿಂದ ಬಂದು ಅಲ್ಲಿ ಮಳವಳ್ಳಿನಲ್ಲಿ ಯಾವುದೋ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದು ಕನಕಪುರಕ್ಕೆ ದೇಗುಲ ಮಠಕ್ಕೆ ಬಂದು ದೇಗುಲ ಮಠದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿ, ದೊಡ್ಡ ಜವಾಬ್ದಾರಿಯನ್ನ ತಮ್ಮ ಹೆಗಲಿಗೇರಿಸಿಕೊಂಡು ಅಸಂಖ್ಯ ವಿದ್ಯಾರ್ಥಿಗಳಿಗೆ ಮತ್ತು ಅಸಂಖ್ಯ ನೌಕರರನ್ನ ಇಟ್ಕೊಂಡು ಇವತ್ತು ಇಡೀ ಮಠವನ್ನ, ದೇಗುಲ ಮಠವನ್ನ ಒಂದು ಸ್ಟ್ರಕ್ಚರಬಲ್ ಆಗಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಕೂಡ ಆಧ್ಯಾತ್ಮಿಕ ಕ್ಷೇತ್ರವನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಎಲ್ಲ ರೀತಿಯ ಒಂದು ಅಭಿವೃದ್ಧಿಗೆ ಬುನಾದಿ ಹಾಕಿರ್ತಕ್ಕಂಥವ್ರು ನಿರ್ವಾಣ ಮಹಾಸ್ವಾಮೀಜಿಗಳು. ಇವರು ಅನಾರೋಗ್ಯಕ್ಕೆ ಈಡಾಗಿ ಸುಮಾರು ಒಂದು 5-6 ವರ್ಷ ಅನಾರೋಗ್ಯದಲ್ಲೇನೆ ಮಠದಲ್ಲೇನೆ ಕಾಲ ಕಳೆದಿದ್ದಾರೆ. ಆ ಮುಖಾಂತರ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಮತ್ತು ಕೋಟ್ಯಾಂತರ ಜನ ಅವರ ಕುಟುಂಬಸ್ಥರುಗಳಿಗೆ ಎಲ್ರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪಥವನ್ನು ಹಾಕೊಟ್ಟಿದ್ದಾರೆ. ಮತ್ತೆ ಇಡೀ ಕನಕಪುರದ ಜನರಿಗೆ ಯಾವುದೇ ರೀತಿಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಟ್ಟ ಹೆಸರು, ಕಳಂಕ ತಕ್ಕೊಳ್ಳದೇನೆ, ಯಾವುದೋ ಒಂದು ಯಾವ ಸ್ವಾಮೀಜಿನ ನೀವು ನೋಡಿದ್ರು ಕೂಡ, ಯಾವ ಸ್ವಾಮೀಜಿನ ನೀವು ಗಮನಿಸಿದ್ರು ಕೂಡ ಭಕ್ತರೇ ಮಠಕ್ಕೆ ಹೋಗೋಕೆ ಎದುರ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಭಕ್ತರನ್ನ ಹಿಡ್ಕೊಂಡ್ಬಿಡುವಂತ ಪರಿಸ್ಥಿತಿ ಇದೆ. ಅಂತ ಇದ್ರಲ್ಲೂ ಕೂಡ ಒಂದು ಸಣ್ಣ ಕಳಂಕ ಇಲ್ಲದೆ, ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲದೇನೆ ಇವತ್ತು ಈ ಮಠವನ್ನ ಮುನ್ನಡೆಸ್ತಕ್ಕಂಥದ್ದು ಅಷ್ಟೊಂದು ಸುಲಭದ ವಿಚಾರ ಆಗಿರಲಿಲ್ಲ. ಅಂತ ಇದರಲ್ಲಿ ಕೂಡ ಆ ಮಠವನ್ನ ಮುನ್ನಡೆಸಿ ಇವತ್ತು ಒಂದು ದೇಗುಲ ಮಠದ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಹಳ ಒಳ್ಳೆಯ ಹೆಸರನ್ನ ತಂದುಕೊಡೋದ್ರ ಮುಖಾಂತರ, ಬಹಳ ಭರವಸೆಯನ್ನ ಮೂಡಿಸೋದ್ರ ಮುಖಾಂತರ ಆಧ್ಯಾತ್ಮಿಕ ಕ್ಷೇತ್ರವನ್ನ ಉತ್ತುಂಗಕ್ಕೇರಿಸಿ, ಶೈಕ್ಷಣಿಕ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿ,
ಆರೋಗ್ಯ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸೋದ್ರ ಮುಖಾಂತರ ಮಠಕ್ಕೆ ಇವತ್ತು ಕೋಟ್ಯಾನು ಕೋಟಿ ಬೆಲೆ ಬಾಳ್ತಕ್ಕಂತ ಆಸ್ತಿಗಳನ್ನ ಮಠಕ್ಕೆ ಉಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ದೊಡ್ಡ ಕಾಂಪೌಂಡ್ ಮಾಡಿದ್ದಾರೆ. ಇನ್ನೂ ಕೂಡ 100 ವರ್ಷಗಳ ಕಾಲ ಈ ಮಠ ಬಹಳ ದೊಡ್ಡ ಅಭಿವೃದ್ಧಿಯನ್ನ ಸಾಧಿಸೋದ್ರ ಮುಖಾಂತರ ಇವತ್ತು ಒಂದು ದೊಡ್ಡ ಸಾಧನೆಯನ್ನ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ನಿಸ್ಸಂದೇಹವಾಗಿ ಹೇಳ್ತೀವಿ. ಅದೇ ರೀತಿ ಇವಾಗ ಏನು ಚನ್ನಬಸವ ಮಹಾಸ್ವಾಮೀಜಿಗಳು ಸ್ವಾಮೀಜಿಗಳೇನು ಇದ್ದಾರೆ, ಅವರು ಕೂಡ ಈ ಮಠವನ್ನ ಮುನ್ನಡೆಸಲಿಕ್ಕೆ ಬಹಳ ಸಶಕ್ತರಾಗಿದ್ದಾರೆ. ಮತ್ತೆ ಅವರು ಇಂಥ ಹೊತ್ತಿನಲ್ಲೂ ಕೂಡ ತಮ್ಮ ಅಧ್ಯಯನಶೀಲತೆಯನ್ನ ಬಿಡದೇನೆ ಇವಾಗ್ಲೂ ಕೂಡ ಒಂದು ಕನ್ನಡದ ಒಂದು ಪರೀಕ್ಷೆಯನ್ನ ಪಾಸ್ ಮಾಡೋದ್ರ ಮುಖಾಂತರ ಅವರು ಕನ್ನಡಕ್ಕೆ ಬಹಳ ದೊಡ್ಡ ಶ್ರಮವನ್ನ ಬಹಳ ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ಹೊರಟಿರ್ತಾರೆ. ಅದೇ ರೀತಿ 100 ಜನ ಹಳ್ಳಿಗಾಡಿನ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ದಾಸೋಹದ ವ್ಯವಸ್ಥೆಯನ್ನ ಮಾಡಿದ್ರು. ಹಿಂದೆಯಿಂದ ಕೂಡ ನಿರ್ವಾಣ ಮಹಾಸ್ವಾಮೀಜಿಗಳು ಇದ್ದಾಗಲೂ ಕೂಡ ಆವಾಗಿನ ಕಾಲದಿಂದ ಮುಮ್ಮಡಿ ಮಾಲಿಂಗ ಸ್ವಾಮಿಗಳ ಅವ್ರ ಕಾಲದಿಂದ 100 ಜನ ಹಳ್ಳಿಗಾಡಿನಲ್ಲಿಂದ ಬರ್ತಕ್ಕಂತ ಭಕ್ತಾದಿಗಳು ಮಠದಲ್ಲೇ ತಂಗಿದ್ದು, ಮಠದಲ್ಲೇ ಊಟ ಮಾಡಿ, ಮಠದಲ್ಲೇ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಂತ ಕಾಲ. ಮತ್ತೆ ಬಹಳ ಜನ ಭಕ್ತಾದಿಗಳು ಮನೆಗೂ ಕೂಡ ಬಡತನ ಇರ್ತಕ್ಕಂತ ಮನೆಯವರು ಕೂಡ ಬಂದು ಮಠದಿಂದ ಊಟ ಈಸ್ಕೊಂಡೋಗಿ ತಮ್ಮ ಮಕ್ಕಳನ್ನ ಸಾಕಿ ಸಲಿರ್ತಕ್ಕಂಥ ಬೇಕಾದಷ್ಟು ಉದಾಹರಣೆಗಳಿದೆ. ಆಮೇಲೆ ಮಠದ ಸ್ವಾಮೀಜಿಗಳು ಕೊಟ್ಟಿರ್ತಕ್ಕಂಥ ತಾಳಿ, ಮಾಡಿಸ್ಕೊಟ್ಟಿರ್ತಕ್ಕಂಥ ಮನೆ ವಾಸ್ಕಲ್ಲು, ಕಿಟಕಿಗಳು ಇವತ್ತು ಬಹಳಷ್ಟು ಜನರ ಮನೆಗಳಲ್ಲಿದ್ದಾವೆ. ಎಷ್ಟೋ ಜನ ಬಹಳ ದೊಡ್ಡ ಸಂಸಾರವನ್ನ ಕಟ್ಟಿಕೊಂಡು ಒಳ್ಳೆಯ ರೀತಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ರೆ. ಈ ಎಲ್ಲಾ ಕೀರ್ತಿಗಳು ಕೂಡ ದೇಗುಲ ಮಠದ ಒಂದು ಪಾವಿತ್ರ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಆದ್ರಿಂದ ಅಲ್ಲಿ ಸಾವಿರಾರು ಜನ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. 100 ಜನ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರವನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಮುಖಾಂತರ ಬಹಳ ದೊಡ್ಡ ತನ್ನದೇ ಆದಂತ ಒಂದು ಕೊಡುಗೆಯನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇಂಥ ಸ್ವಾಮೀಜಿಗಳ ಅಗಲಿಕೆ ಇದೆಯಲ್ಲ, ಇದು ಕನಕಪುರಕ್ಕೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ತುಂಬಲಾಗದೇ ಇರತಕ್ಕಂತ ನಷ್ಟ ಆಗಿದೆ. ಎಲ್ಲ ಹಿನ್ನೆಲೆಯಲ್ಲಿ ರಾಜಕಾರಣದಲ್ಲಿ ಎಷ್ಟೊಂದು ಹುಷಾರಾಗಿ ಈ ಕ್ಷೇತ್ರದಲ್ಲಿ ಇರಬೇಕು ಅಂತಂದ್ರೆ ಅದು ಬಹಳ ದೊಡ್ಡ ತಾಳ್ಮೆ ಮತ್ತು ತಪಸ್ಸು ಮಾಡ್ದಂಗೆ ಇರಬೇಕು. ಯಾಕಂದ್ರೆ ಇಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಇದು. ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾರೆ ಅಂತ ದಳದವರು ಮಾಡ್ತಾರೆ ಅಂತ ಬಿಜೆಪಿಯವರು ಈ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಎಲ್ಲರನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡು, ಎಲ್ಲರ ಜೊತೆ ವಿಶ್ವಾಸವನ್ನ ಸಂಪಾದನೆ ಮಾಡಿಕೊಂಡು, ಎಲ್ಲರ ಜೊತೆಗೂ ಒಂದು ಬಾಂಧವ್ಯವನ್ನ ಇಟ್ಕೊಂಡು ಮಠವನ್ನ ಮುನ್ನಡೆಸ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಪ್ರಯಾಸದ ಕೆಲಸ. ಆದ್ರೂ ಕೂಡ ಅದರಲ್ಲೂ ಕೂಡ ಒಂದು ರೀತಿನಲ್ಲೂ ಎಡವದೇ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲ ದಲಿತ ಸಮುದಾಯಗಳ ಜೊತೆನಲ್ಲೂ ಕೂಡ, ಹಿಂದುಳಿದ ಜಾತಿಗಳ ಸಮುದಾಯದ ಜೊತೆನಲ್ಲೂ ಕೂಡ, ಒಕ್ಕಲಿಗ ಸಮುದಾಯದ ಜೊತೆನಲ್ಲೂ ಕೂಡ ಒಂದು ಪರಂಪರೆಯನ್ನ ಇಟ್ಕೊಂಡು ನಡೀತಾ ಇರ್ತಕ್ಕಂಥದ್ದು ಅಂದ್ರೆ ಮಠ. ಅದರ ಜೊತೆಗೆ ಇವತ್ತು ಏನು ಕನಕಪುರದಲ್ಲಿರ್ತಕ್ಕಂಥ ನಾಡ ದೇವತೆಗಳಿದೆಯಲ್ಲ, ಮಳಗಾಳ್ ಮರ್ಸನಾಡಮ್ಮ ಇರ್ಬೋದು, ಪುರುಪೇಟೆ ಕೊಲ್ಲಾಪುರದಮ್ಮ ಇರ್ಬೋದು, ವಿಲ್ಸಂದ್ರದ ಕೊಲ್ಲಾಪುರದಮ್ಮ ಇರ್ಬೋದು, ಕೆಂಕೇರಮ್ಮ ಇರ್ಬೋದು, ಮೇಗಳಬೀದಿ ಬಾಂಟ್ ಮರಮ್ಮ ಇರ್ಬೋದು, ಈ ಎಲ್ಲಾ ದೇವರುಗಳಿದೆಯಲ್ಲ, ಈ ಎಲ್ಲಾ ದೇವರುಗಳಿಗೆ ತವ್ರ ಮನೆ ಯಾವುದು ಅಂತಂದ್ರೆ ದೇವ್ರ ಮೈ ತುಂಬದಲ್ಲಿ ಅಂತಂದ್ರೆ ದೇಗುಲ ಮಠದಲ್ಲಿ. ಇದನ್ನ ಕಾಪಾಡ್ಕೊಂಡು ಹೋಗೋದಿದೆ, ಈ ಶ್ರೇಷ್ಠತೆಯನ್ನ ಕಾಪಾಡ್ಕೊಂಡು ಹೋಗೋದಿದೆಯಲ್ಲ, ಇದು ಯಾವುದೇ ಒಂದು ಇದು ಊಹೆ ಮತ್ತು ನಿಲುವುಗೆಟದೆ ಇರ್ತಕ್ಕಂಥ ವಿಚಾರ. ಇಂಥ ವೈಜ್ಞಾನಿಕತೆ ವಿಚಾರದಲ್ಲಿ, ಇಂಥ ಮೂಢನಂಬಿಕೆಗಳಿರ್ತಕ್ಕಂಥ ವಿಚಾರದಲ್ಲಿ ಮೂಢನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ಇರ್ತಕ್ಕಂಥ ಇಂಥ ಸಂದರ್ಭದಲ್ಲೂ ಕೂಡ ಈ ಎಲ್ಲಾ ದೇವರುಗಳು ಮಠ ಅಂತ ಅಂದ್ರೆ ನನ್ನ ತಾಯಿ ಮನೆ, ನನ್ನ ತಂದೆ ಮನೆ ಅಂತೇಳಿ ದೇಗುಲ ಮಠಕ್ಕೆ ಹೋಗ್ತವೆ ಇವತ್ತು ಕೂಡ. ಆದ್ರೆ ಆ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ದೇಗುಲ ಮಠದ ಶ್ರೇಷ್ಠತೆಗೆ ಸಂದಿರ್ತಕ್ಕಂಥ ಗೌರವ. ಆ ಕಾರಣದಿಂದಾಗಿ ಏನೇನು ಇವಾಗ ಈ ಎಲ್ಲ ಸಾಧನೆಗಳನ್ನ ಮಾಡಿದರೆ, ಅದರಲ್ಲಿ ಸ್ವಾಮೀಜಿಯವರ ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥ ಸ್ವಾಮೀಜಿಯವರ ಒಂದು ಛಾಪು, ಒಂದು ಛಾಯೆ ಎಲ್ಲವೂ ಕೂಡ ಅವರ ಶ್ರೇಷ್ಠತೆ ಎದ್ದು ಕಾಣಿಸುತ್ತೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಪವಿತ್ರವಾದಂತ ಕಾರ್ಯದಲ್ಲಿ, ಅವರನ್ನ ನೆನೆಸ್ಕೊಳ್ತಕ್ಕಂಥ ಪವಿತ್ರವಾದ ಕಾರ್ಯದಲ್ಲಿ ಜೊತೆಯಾಗಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮವನ್ನ ನಾವು ನೆನೆಸ್ಕೊಳ್ಳುವಂತದ್ದನ್ನ ಮಾಡಿದ್ದಕ್ಕಾಗಿ ನಾನು ಎಲ್ರಿಗೂ ಕೂಡ, ಮತ್ತು ಈ ಸಂದರ್ಭಕ್ಕೆ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ, ಸ್ನೇಹಿತರಿಗೆ ನಾನು ಎಲ್ರಿಗೂ ಕೂಡ ಒಳ್ಳೆಯದನ್ನ ಬಯಸಿ, ದೇಗುಲ ಮಠದ ಕಿರಿಯ ಸ್ವಾಮೀಜಿಗಳು ಚನ್ನಬಸವ ಮಹಾಸ್ವಾಮೀಜಿಗಳ ಜೊತೆಗೆ ನಾವೆಲ್ಲರೂ ಇದ್ದೀವಿ.
ನಾವೆಲ್ಲರೂ ಕೂಡ ಜೊತೆಯಾಗಿ ನಿಲ್ತೀವಿ. ಈ ಮಠ ಇದೇ ರೀತಿಯಲ್ಲಿ ಇನ್ನೂ 100 ವರ್ಷಗಳ ಕಾಲ ತನ್ನ ಏಳಿಗೆಯನ್ನ ಕಂಡು ಈ ಜನರ ಬದುಕಿನ ಜೀವನಾಡಿಯಾಗಿ ಜೀವಿಸ್ಲಿ. ಮತ್ತೆ ಜನರ ಅಜ್ಞಾನವನ್ನ ತೊಳಿತಕ್ಕಂತ, ಜನರ ಕತ್ತಲೆಯನ್ನ ತೊಳಿತಕ್ಕಂತ, ಜನರ ಅಜ್ಞಾನದ ಇದನ್ನ ಹೋಗಲಾಡಿಸ್ತಕ್ಕಂಥ ಒಂದು ಪವಿತ್ರ ತಾಣವಾಗಿ ದೇಗುಲ ಮಠ ಬೆಳೆದಲಿ ಅಂತೇಳಿ ನಾನು ಹಾರೈಸಿ, ನಾವು ಚನ್ನಬಸವ ಮಹಾಸ್ವಾಮೀಜಿಗಳ ಜೊತೆಗೆ ನಿಲ್ತೀವಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.